अस्सलाम अलैकुम नमस्ते फ्रेंड ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನೋಡ್ರಿ ಬಿಸಿಲು ಏನು ಬಂದಿಲ್ಲ, ಮೋಡ ಇದೆ ಆಕಾಶದಲ್ಲಿ. ಬೆಳಗ್ಗೆ ಕೆಲಸಕ್ಕೆ ಹೋದರು 6 ಗಂಟೆಗೆ ನಮ್ಮ ಯಜಮಾನರು. ಈಗ ನಾನು ಈಗ ಎದ್ದೆ, ನೋಡಿದೆ ಹಾಸಿಗೆ ಎಲ್ಲ ತೆಗ್ದಿದ್ದೀನಿ. ಈಗ ಸೊಳ್ಳೆ ಬಂದುಬಿಡತ್ತೆ ಎಲ್ಲ, ಬಾಗಿಲು ಮುಚ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಲೈಟ್ ಯಾವಾಗಲೂ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಬಟ್ಟೆ ಇದೆ ಒಗೆಯೋದು ಇಷ್ಟು, ಆದರೆ ಇವತ್ತು ಒಗೆಯಲ್ಲ, ಯಾಕಂದರೆ ಒಂದು ಬ್ಲೌಸ್ ಇದೆ ಹೊಲಿಬೇಕದು, ಅರ್ಜೆಂಟ್ ಇದೆ. ಈಗ ಬರ್ರಿ ಫ್ರೆಂಡ್ಸ್ ನಾಷ್ಟ ಮಾಡೋಣ. ಏನು ಮಾಡಬೇಕು ಅಂತ ಯೋಚನೆ ಮಾಡಿದೆ. ಎಲ್ಲರ ಮನೆಯಲ್ಲಿ ಒಂದು ಸ್ವಲ್ಪ ಮಿಕ್ಕಿದ್ದಿರುತ್ತೆ. ಇಲ್ಲಿ ನೋಡ್ರಿ ಇಷ್ಟು ರಾತ್ರಿ ಪಾತ್ರೆ ಎಲ್ಲ ತೊಳೆದಿದ್ದೆ, ಇನ್ನೂ ಇಷ್ಟಿದೆ ಊಟ ಮಾಡಿದ್ದಿಲ್ಲ. ಮತ್ತು ರಾತ್ರಿ ಬೇಳೆ ಸಾರು ಮಾಡಿದ್ದೆ. ಇಲ್ಲಿ ನೋಡ್ರಿ ನೆನ್ನೆ ತವಾ ಹಾಗೆ ಇಟ್ಟಿದ್ದೀನಿ, ದೋಸೆ ಮಾಡಿದ್ದು. ಇದು ಅನ್ನ ಇದೆ ಫ್ರೆಂಡ್ಸ್, ಮಿಕ್ಕಿದ್ದು ಇನ್ನೂ ಸ್ವಲ್ಪ ಇದೆ ಕುಕ್ಕರ್ನಲ್ಲಿ. ಅದಕ್ಕೆ ಏನು ಮಾಡಬೇಕು ನಾಷ್ಟ ಅಂತ ಯೋಚನೆ ಮಾಡ್ತಾಯಿದ್ದೆ. ಮೂರು ಐಟಮ್ ಇದೆ ಫ್ರೆಂಡ್ಸ್. ಇದು ಅನ್ನ ಒಂದು ಸ್ವಲ್ಪ ಜಾಸ್ತಿನೇ ಇದೆ, ಇದಕ್ಕೆ ಎಗ್ ರೈಸ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಆಮೇಲೆ ಒಂದು ಸ್ವಲ್ಪ ದೋಸೆ ಹಿಟ್ಟೂ ಇತ್ತು ಫ್ರೆಂಡ್ಸ್, ಅದನ್ನು ಹಾಕಿದ್ದೀನಿ ದೋಸೆ. ಆಮೇಲೆ ಚಪಾತಿ ಇದೆ ಫ್ರೆಂಡ್ಸ್. ನಾನು ಮಧ್ಯದಲ್ಲಿ ಮತ್ತೆ ಪಾಲಕ್ ಚಪಾತಿ ಮಾಡಿದ್ದೆ, ಅದು 2 ಮಿಕ್ಕಿತ್ತು, ಅದಕ್ಕೆ ಫ್ರಿಜ್ನಲ್ಲಿ ಇಟ್ಟಿದ್ದೆ ಅದು ಚಪಾತಿ. ಇಲ್ಲಿ ನೋಡ್ರಿ, ಮತ್ತು ಸಾದಾ ಚಪಾತಿನೂ ಇದೆ ಫ್ರೆಂಡ್ಸ್. ಇಲ್ಲಿ 4 ಚಪಾತಿ ಟೋಟಲ್ ಇದೆ. ಇಲ್ಲಿ ನೋಡ್ರಿ ಇಷ್ಟಿದೆ. ಇದು ನೆನ್ನೆ ಮಾಡಿದ್ದು ನಾನು ಮಾಮೂಲಿ ಚಪಾತಿ. ನೆನ್ನೆ ಅಂದರೆ ನೆನ್ನೆ ದೋಸೆ ಮಾಡಿದ್ದೆ, ಮೊನ್ನೆ ಮಾಡಿದ್ದೆ ಫ್ರೆಂಡ್ಸ್ ಚಪಾತಿ. ಇದು ನೆನ್ನೆ ದೋಸೆ ಹಿಟ್ಟು ಇಷ್ಟು ಮಿಕ್ಕಿದೆ, ಒಂದು 5 ದೋಸೆ ಬರುತ್ತೆ ಫ್ರೆಂಡ್ಸ್. ಇಷ್ಟು ಮಿಕ್ಕಿದೆ ಅಲ್ಲ, ಏನು ಮಾಡೋಣ ಅಂತ ಯೋಚನೆ ಮಾಡಿದೆ, ಏನು ತಿಂಡಿ ಮಾಡಬೇಕು ಅಂತ. ಮಿಕ್ಕಿದ್ದು ಇದರಲ್ಲಿ ನಾನು ಇವತ್ತಿನ ನಾಷ್ಟ ಮಾಡ್ತೀನಿ. ಇದು ನೋಡ್ರಿ, ನಾನು ಚಪಾತಿ ಈ ಥರ ಕಟ್ ಮಾಡಿರೋದು ಉದ್ದಕ್ಕೆ. ಇಲ್ಲಿ ಟೊಮ್ಯಾಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಕಟ್ ಮಾಡಿದ್ದೀನಿ, ಒಂದು ಸ್ವಲ್ಪ ಜಾಸ್ತಿನೇ, ಯಾಕಂದರೆ ಚಪಾತಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದು ಮಸಾಲ ಚಪಾತಿ ಮಾಡ್ತಾಯಿರೋದು ನಾನು, ಅದಕ್ಕೆ ಈ ಥರ ಕಟ್ ಮಾಡಿರೋದು. ನಿಮಗೆ ತೋರಿಸ್ತೀನಿ ಯಾವ ಥರ ಕಟ್ ಮಾಡಬೇಕು ಅಂತ. ಇದು ಪಾಲಕ್ ಚಪಾತಿ ಫ್ರಿಜ್ನಲ್ಲಿ ಇಟ್ಟಿದ್ದೆ ಅಲ್ಲ, ಒಂದು 3 ದಿನ ಆಯಿತು ಫ್ರೆಂಡ್ ಮಾಡಿ. ಇದು ಅದಕ್ಕೆ ಈ ಥರ ಸಾಫ್ಟಾಗಿಲ್ಲ, ಒಂದು ಸ್ವಲ್ಪ ಹಾರ್ಡ್ ಇದೆ ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಸಾಫ್ಟ್ ಇದೆ, ಮೊನ್ನೆ ಮಾಡಿದ ಚಪಾತಿ. ಈ ಥರ ಮಾಡಿ ರೋಲ್ ಕಟ್ ಮಾಡಿಬಿಡ್ತೀನಿ ನಾನು. ಈ ಥರ ಕಟ್ ಮಾಡಬೇಕು. ಇಲ್ಲಿ ನೋಡ್ರಿ, ಆ ಥರ ಕಟ್ ಮಾಡಿರೋದು ಬಂದಿದೆ ನೋಡ್ರಿ ಫ್ರೆಂಡ್ಸ್. ಉದ್ದಕ್ಕೆ ಚಪಾತಿ ಉದ್ದ ಬಂದಿದೆ. ಆದರೆ ಇದು ಒಂದು ಸ್ವಲ್ಪ ಹಾರ್ಡ್ ಇದೆ ಅಲ್ಲ ಪಾಲಕ್ ಚಪಾತಿ, ಅದನ್ನು ಕಟ್ ಮಾಡಿಬಿಡ್ತೀನಿ. ಒಂದು ಸಾಫ್ಟ್ ಇದೆ, ಒಂದು ಹಾರ್ಡ್ ಇದೆ ಫ್ರೆಂಡ್ಸ್. ಇದನ್ನು ಹಾಗೆ ಕಟ್ ಮಾಡ್ತೀನಿ ಈಗ ರೋಲ್ ಮಾಡಿ. ಇಲ್ಲಿ ನೋಡ್ರಿ, ಹಾಗೆ ಬರಲಿಲ್ಲ ಉದ್ದಕ್ಕೆ, ಒಂದು ಸ್ವಲ್ಪ ಪೀಸ್ ಬಂದಿದೆ. ನಿಮಗೆ ಬೇಕಾದರೆ ನೀವು ಕೈಯಿಂದನೇ ಪೀಸ್ ಮಾಡ್ಬೋದು, ನಿಮಗೆ ಈ ಥರ ಬರ್ತಾ ಇಲ್ಲ ಕಟ್ ಮಾಡೋಕ್ಕೆ ಅಂದರೆ. ಈಗ ಬರ್ರಿ ಫ್ರೆಂಡ್ ಒಗ್ಗರಣೆ ಮಾಡೋಣ ಚಪಾತಿಗೆ. ಇಲ್ಲಿ ಕಟೋರದಲ್ಲಿ ನಾನು ಎಣ್ಣೆನೂ ಹಾಕಿದ್ದೀನಿ, ಯಾಕಂದರೆ ಜಗ್ನಿಂದ ಬೇಗ ಬರಲ್ಲ ಎಣ್ಣೆ ಅಂತ. ಇಷ್ಟು ಎಣ್ಣೆಯಲ್ಲಿ 3 ಐಟಮ್ ಮಾಡಿಬಿಡ್ತೀನಿ ಫ್ರೆಂಡ್. ನೋಡಿರಿ, ಒಂದು 2 ಚಮಚ ಹಾಕಿದ್ದೀನಿ. ಅದರಲ್ಲಿ ನಾನು ಸಾಸಿವೆ ಕಾಳು ಹಾಕಿದ್ದೀನಿ. ಇನ್ನೂ ಎಣ್ಣೆ ಬಿಸಿ ಆಗ್ತಾಯಿದೆ, ಅದ್ರ ಜೊತೆನೇ ಹಾಕಿಬಿಟ್ಟಿದ್ದೀನಿ ನಾನು ಸಾಸಿವೆ ಕಾಳು. ಈಗ ನಾನು ಇಲ್ಲಿ ನೋಡ್ರಿ, ದೋಸೆಗೆ ಚಟ್ನಿನೂ ಮಾಡಿದ್ದೀನಿ ನಾನು, ಕೊಬ್ಬರಿ ಮತ್ತು ಹುರಿಗಡಲೆ ಚಟ್ನಿ. ಅದು ದೋಸೆಗೆ ಮಾಡಿರೋದು, ಸ್ವಲ್ಪನೇ ಮಾಡಿದ್ದೀನಿ, ಜಾಸ್ತಿ ಮಾಡಿಲ್ಲ. ಈಗ ನಾನು ಈರುಳ್ಳಿ ಹಾಕಿಬಿಡ್ತೀನಿ ಫ್ರೆಂಡ್ಸ್. ಇದ್ರ ಜೊತೆನೇ ಬೇಕಾದರೆ ನೀವು ಕರಿಬೇವು ಸೊಪ್ಪು ಹಾಕ್ಬೋದು. ಸಿಂಪಲಾಗಿ ಮಾಡ್ತಾಯಿರೋದು ಫ್ರೆಂಡ್ಸ್ ನಾನು, ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟಿಫನಿಗೂ ಕಟ್ಬೋದು, ಮಿಕ್ಕಿದ ಚಪಾತಿಯಿಂದ ಮಾಡ್ಬೋದು ಫ್ರೆಂಡ್ಸ್. ಇದು ಒಬ್ಬೊಬ್ಬರು ಜನ ಬಿಸಾಕ್ಬಿಡ್ತಾರೆ ಚಪಾತಿ ಎಲ್ಲ, ಮಿಕ್ಕಿದೆ 2 1 ಅಂತ. ಅದು ಫ್ರಿಜ್ನಲ್ಲಿ ಇಟ್ಟರೆ ಏನೂ ಆಗೋಲ್ಲ ಫ್ರೆಂಡ್ಸ್. ಒಂದು 2-3 ದಿನದ್ದು ಸೇರಿ ಒಂದು ದಿವಸ ನಾಷ್ಟ ಮಾಡ್ಬೋದು. ಇಲ್ಲಿ ನೋಡ್ರಿ,
ಇದು ಹಸಿಮೆಣಸಿನ ಖಾರ ಫ್ರೆಂಡ್ಸ್. ಇದು ಒಂದು ಅರ್ಧ ಚಮಚ ಅಷ್ಟು ಹಾಕಿದ್ದೀನಿ. ತುಂಬ ಟೇಸ್ಟಿ ಕೊಡುತ್ತೆ ಫ್ರೆಂಡ್ಸ್ ಇದು ಮಸಾಲ. ಅದನ್ನು ಮಸಾಲೆ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಮುಂದಿನ ವ್ಲಾಗ್ನಲ್ಲಿ. ಈಗ ಇದು ಚೆನ್ನಾಗಿ ಕುಕ್ ಆಗಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಈರುಳ್ಳಿ ಎಲ್ಲ. ಇದರಲ್ಲಿ ನಾನು ಉಪ್ಪನ್ನು ಹಾಕಬೇಕು, ಹಾಕಿಲ್ಲ ಇನ್ನು. ಉರಿ ಜಾಸ್ತಿನೇ ಇದೆ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್. ನಿನ್ನೆ ಬೆಳಗ್ಗೆನೇ ನಮ್ಮ ಭಾಬಿ ಆಸ್ಪತ್ರೆಗೆ ಹೋಗಿದ್ದಾರೆ ಮಂಗಳೂರಿಗೆ. ಅದಕ್ಕೆ ಇಬ್ಬರು ಮಕ್ಕಳು ಇದ್ದಾರೆ, ಊಟ ಮಾಡಿ ಕೆಲಸಕ್ಕೆ ಹೋಗ್ತಾರೆ ಫ್ರೆಂಡ್ಸ್. ಅವರು ಹೋಟೆಲಿಗೆ ತಿನ್ನಬಹುದು, ಆದರೆ ಮನೆಯವರು ಇಲ್ಲೇ ಮಾಡಿರಿ ಊಟ ಅಂದರು. ಅದಕ್ಕೆ ರಾತ್ರಿ ಬೇಳೆ ಸಾರು ಆಮೇಲೆ ಹಪ್ಪಳ ಕರೆದಿದ್ದೆ, ಊಟ ಮಾಡಿ ಹೋಗಿದ್ರು. ಈಗ ನಾನು ನಾಷ್ಟಕ್ಕೆ ಕರಿತೀನಿ ಫ್ರೆಂಡ್ಸ್, ತಿಂದು ಹೋಗ್ತಾರೆ. ನಾಷ್ಟ ಮಾಡಿ ಕೆಲಸಕ್ಕೆ ಹೋಗ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ನಾನು ಒಂದು ಸ್ವಲ್ಪ ಮಸಾಲೆನೂ ಹಾಕ್ತಾಯಿದ್ದೀನಿ. ಹಲ್ದಿ ಪೌಡರ್, ಆಮೇಲೆ ಜೀರಿಗೆ ಪೌಡರ್, ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕು ಉಪ್ಪು. ಇದರಲ್ಲಿ ಖಾರದ ಪುಡಿನೂ ಹಾಕಿಬಿಡ್ತೀನಿ ನಾನು. ಒಂದು ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಮಾಡ್ತಾಯಿದ್ದೀನಿ. ಖಾರದ ಪುಡಿ ಹಾಕಿದರೆ ಘಾಟ್ ಬರುತ್ತೆ ಫ್ರೆಂಡ್ಸ್, ಅದಕ್ಕೆ. ಈಗ ಟೊಮ್ಯಾಟೊ ಹಾಕ್ತೀನಿ. ಟೊಮ್ಯಾಟೊ ಹಾಕಾದ್ಮೇಲೆ ಖಾರದ ಪುಡಿ ಹಾಕ್ತೀನಿ ಫ್ರೆಂಡ್ಸ್. ಇದು ಅದಕ್ಕೆ ಜಾಸ್ತಿನೇ ಕಟ್ ಮಾಡಿರೋದು. ಎಗ್ ರೈಸಿಗೆ ಬೇಕು, ಆಮೇಲೆ ಇದು ಚಪಾತಿ ಮಸಾಲ ಮಾಡೋಕ್ಕೇನೂ ಬೇಕು ಅಂತ ಈರುಳ್ಳಿ ಟೊಮ್ಯಾಟೊ ಜಾಸ್ತಿ ಕಟ್ ಮಾಡಿದ್ದೀನಿ ನಾನು. ಈ ಥರ ಮಾಡಿ ಮಕ್ಕಳಿಗೆ ಟಿಫನಿಗೆ ಕೊಡ್ಬೋದು ಫ್ರೆಂಡ್ಸ್. ಮಿಕ್ಕಿದ ಚಪಾತಿಯಿಂದ ತುಂಬ ಟೇಸ್ಟಿಯಾಗಿ ಮಸಾಲ ಚಪಾತಿ ಮಾಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳು. ಅದಕ್ಕೆ ನಾನು ಮಿಕ್ಕಿದ ಚಪಾತಿ ಫ್ರಿಜ್ನಲ್ಲಿ ಇಡ್ಬಿಡ್ತೀನಿ. ವಾರದಲ್ಲಿ 3-4 ಸಲ ಚಪಾತಿ ಮಾಡ್ತಾ ಇರ್ತೀನಿ ನಾನು. ಅದು ಮಿಕ್ಕಿದ್ದು ಏನು ಮಾಡ್ತೀನಿ ಅಂದರೆ ಫ್ರಿಜ್ನಲ್ಲಿ ಇಟ್ಬಿಡ್ತೀನಿ. ಅದು ಒಂದು ದಿವಸ ಈ ಥರ ಮಾಡಿಬಿಡ್ತೀನಿ ಫ್ರೆಂಡ್. ಏನು ವೇಸ್ಟ್ ಮಾಡಬಾರ್ದಲ್ಲ, ಅದಕ್ಕೆ. ಇಲ್ಲಿ ನೋಡಿರಿ, ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಯಾಕಂದರೆ ರೊಟ್ಟಿ ಸಾಫ್ಟ್ ಆಗಿಬಿಡುತ್ತೆ ಜಾಸ್ತಿ ನೀರು ಹಾಕಿದರೆ. ಕ್ರಂಚಿ ಇರಬೇಕು, ಆವಾಗಲೇ ಅದರಿಂದ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ಟೊಮ್ಯಾಟೊ ಸಾಫ್ಟ್ ಆಗಬೇಕು, ಆಮೇಲೆ ನೀರು ಹಾಕಬೇಕು ಫ್ರೆಂಡ್. ಜಾಸ್ತಿ ನೀರು ಹಾಕ್ತಾಯಿಲ್ಲ ನಾನು, 1-2 ಚಮಚ ಅಷ್ಟೇ ಹಾಕ್ತಾಯಿರೋದು. ಇಲ್ಲಿ ನೋಡಿರಿ, ಇದು ಈಗ ಕರೆಕ್ಟಾಗಿದೆ ಮೆಜರ್ಮೆಂಟು. ಈಗ ನಾನು ಹಾಕ್ಬಿಡ್ತೀನಿ ಚಪಾತಿ ಪೀಸು. ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಚಪಾತಿ, ಮಸಾಲ ಚಪಾತಿ. ಇದು ನೀವು ಒಂದು ಸಲ ಟ್ರೈ ಮಾಡಿರಿ. ಎಲ್ಲರಿಗೂ ಬರುತ್ತೆ ಸಹಜವಾಗಿದ್ದು, ಆದರೂ ನಾನು ಕಲಿಬೇಕಾ ಅಂತ ನೋಡ್ತಾ ಇರ್ತಾರಲ್ಲ ಆ ವಿಡಿಯೋ, ಅದಕ್ಕೆ ಅವರಿಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಈಗ ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಡ್ತೀನಿ. ಇದು ರೆಡಿ ಆಯಿತು ಫ್ರೆಂಡ್ಸ್, ಮಸಾಲ ಚಪಾತಿ. ನೀವು ಏನು ಹೆಸರು ಕೊಡಬೇಕು, ಏನು ಚಪಾತಿ ಮಸಾಲ ಅನ್ಬೇಕಾ, ಏನು ಮಸಾಲ ಚಪಾತಿ ಅನ್ಬೇಕಾ, ನೀವು ಕಮೆಂಟ್ ಮಾಡಿರಿ, ಹೇಳ್ರಿ ಫ್ರೆಂಡ್ಸ್. ಈಗ ರೆಡಿ ಆಯಿತು. ಈಗ ಎಗ್ ರೈಸ್ ಮಾಡಬೇಕು ಫ್ರೆಂಡ್ಸ್ ನಾನು. ಈಗ ಇದು ರೆಡಿ ಆಯಿತು. ಇದು ಕಡಾಯಿ ಇಟ್ಟಿದ್ದೀನಿ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಎಗ್ ರೈಸ್ ಮಾಡೋಕ್ಕೆ. ಅದೇನು ಜಾಸ್ತಿ ವಿಡಿಯೋ ತೆಗ್ದಿಲ್ಲ ನಾನು, ಯಾಕಂದರೆ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ನಾನು ಯಾವ ಥರ ಮಾಡ್ತೀನಿ ಅಂತ ಎಗ್ ರೈಸು. ಅದೇ ಮಸಾಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ನಾನು ದೋಸೆನೂ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಟೈಮ್ ಆಗ್ತಾಯಿದೆ. 8:45 ಆಯಿತು ಫ್ರೆಂಡ್ಸ್. 9 ಗಂಟೆಗೆ ತಿಂತಾರೆ ಫ್ರೆಂಡ್ಸ್. ಅವರು ತಿಂದು ಇಬ್ಬರು ಅಣ್ಣಂದಿರು ಹೋಗ್ತಾರೆ ಕೆಲಸಕ್ಕೆ. ಇವರು ಇಬ್ಬರು ಸ್ಕೂಲಿಗೆ ಹೋಗ್ತಾರೆ. ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ವಿಡಿಯೋ ಲಾಂಗ್ ಆಯಿತು ಅಂತ ಶಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ನೋಡಿರಿ, ದೋಸೆ ಯಾರೂ ತಿಂದಿಲ್ಲ. ಎಗ್ ರೈಸು ಮತ್ತು ಚಪಾತಿ ಜವೇರಿಯ ಹೋದ್ಲು. ಇದು ಎಗ್ ರೈಸಿಗೆ ಜೊತೆಗೆ ತಿನ್ನೋಕ್ಕೆ ಬೂಂದಿ ಖಾರ ತರಿಸಿದ್ದೆ. ಎಲ್ಲ ನಾಷ್ಟ ಮಾಡಿ ಹೋದರು ಫ್ರೆಂಡ್ಸ್. ಮನೆಯೆಲ್ಲ ಕೆಲಸ ಆಯಿತು, ಮನೆ ಕೆಲಸನ ನೋಡಿರಿ ಪೂರ್ತಿ ಕ್ಲೀನ್ ಮಾಡಿದ್ದೀನಿ ಚೆನ್ನಾಗಿ. ಈಗ ಬ್ಲೌಸ್ ಒಂದು ಕಟ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಏನು ಸೋರ್ತಾ ಇಲ್ಲ. ಈಗ ಏನೋ ಒಂದು ಪ್ಲ್ಯಾನ್ ಮಾಡಿದರು ನಮ್ಮ ಯಜಮಾನ್ರು, ಚಿಂಗಮ್ ಚೆನ್ನಾಗಿ ಇದು ಮಾಡಿ ಯೂಸ್ ಮಾಡಿ ಅದರಲ್ಲಿ ಹಚ್ಚಿದ್ದಾರೆ ಸೀಟ್ ಮೇಲೆ. ನೀರು ಬೀಳತ್ತಲ್ಲ ಅದಕ್ಕೆ.
ಈಗ ಇಲ್ಲೆಲ್ಲ ಪೂರ್ತಿ ಸಾಮಾನು ಖಾಲಿ ಮಾಡ್ತಾಯಿದ್ದೀನಿ. ಬ್ಲೌಸ್ ಕಟ್ ಮಾಡಬೇಕು ಅಂತ 1-2 ದಿನದಲ್ಲಿ ಕೊಡಬೇಕು ಅಂತ ಹೇಳಿದರು. ಅದಕ್ಕೆ ಕಟ್ ಮಾಡಬೇಕು ಅಂತ ಹೋಗ್ತಾಯಿದ್ದೀನಿ ಫ್ರೆಂಡ್. ಮನೆಯೆಲ್ಲ ಕೆಲಸ ಕ್ಲೀನ್ ಆಯಿತು. ಈಗ ಪಾತ್ರೆನೂ ತೊಳೆದಾಯಿತು. ಇದು ಪೇರಳೆ ಹಣ್ಣು ಪಕ್ಕದ ಮನೆಯವ್ರು ಕೊಟ್ಟಿದ್ದರು. ಮರ ಇದೆ ಅವ್ರ ಮನೆಯಲ್ಲಿ, ಕೇಳಿದ್ರಂತೆ, ಅದಕ್ಕೆ ತೊಗೊಂಡು ಬಂದು ಕೊಟ್ಟಿದ್ದರು. ತಿಂತಾಯಿದ್ದೀನಿ ಫ್ರೆಂಡ್ಸ್. ನನಗೆ ತುಂಬ ಫೇವ್ರೆಟ್ ಇದು ಫ್ರೂಟು, ತುಂಬ ಇಷ್ಟ ನನಗೆ ಇದು. ಈಗ ನೋಡ್ರಿ, ಅವರೇ ಬ್ಲೌಸಿಂದು ಲೈನಿಂಗ್ ತಂದು ಕೊಟ್ಟಿದ್ದಾರೆ. ಫಾಲ್ಸ್ ತೊಗೊಂಡು ಬಂದಿಲ್ಲ ಅವರು. ಹೇಳಿದ್ದೀನಿ ಅವರಿಗೆ, ಈ ಥರ ಸ್ಯಾರಿ ಇದೆ, ಇದು ಚೈನ್ನಲ್ಲಿ ಹೋಗುತ್ತೆ, ಕಾಲು ಚೈನ್ನಲ್ಲಿ. ಸೀರೆ ಬಟ್ಟೆ ಅಷ್ಟು ಚೆನ್ನಾಗಿಲ್ಲ ಫ್ರೆಂಡ್, ನೋಡೋಕ್ಕೆ ಸಿಂಪಲ್ ಇದೆ. ಸೀರೆ ಚೆನ್ನಾಗಿದೆ, ಆದರೆ ಸೀರೆ ಬಟ್ಟೆ ಚೆನ್ನಾಗಿಲ್ಲ. ಇದು ಅಳತೆದು ಬ್ಲೌಸ್, ಇದು ಪ್ಲೇನ್ ಬ್ಲೌಸ್ ಫ್ರೆಂಡ್. ಸಾದಾ ಬ್ಲೌಸ್ ಹೊಲಿತಾ ಇದ್ದೀನಿ ನಾನು, ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ ನಾನು. ಈಗ ನೋಡ್ರಿ, ಈ ಥರ ಬಾರ್ಡರ್ ಇದೆ. ಸಿಂಪಲ್ ಸೀರೆ ಫ್ರೆಂಡ್ಸ್. ಇದು ತುಂಬ ವಜಾ ಏನಿಲ್ಲ. ನೋಡ್ರಿ, ನಿಮಗೆ ತೋರಿಸ್ತಾ ಇದ್ದೀನಿ. ಕುಂದನ್ ಇದೆ ಮಧ್ಯದಲ್ಲಿ, ಒಂದು ಬಾರ್ಡ್ರ್ ಇದೆ ಫ್ರೆಂಡ್ಸ್. ಈಗ ಇದು ಕಟ್ ಮಾಡ್ತೀನಿ. ಫಸ್ಟು ಲೈನಿಂಗ್ಗೆ ಮೆಜರ್ಮೆಂಟ್ ಎಲ್ಲ ಹಾಕಿಬಿಡ್ತೀನಿ ನಾನು, ಆಮೇಲೆ ಕಟ್ ಮಾಡ್ತೀನಿ ಫ್ರೆಂಡ್. ನೋಡ್ರಿ, ಇಲ್ಲಿ ಮೆಜರ್ಮೆಂಟು, ಟಕ್ಸ್ ಅದೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಏನು ಬರೀ ಸಿಂಪಲ್ ಕಟ್ ಮಾಡಿ ಹೊಲಿಬೇಕು ಅಷ್ಟೇ. ನಾನು ಈ ಥರನೇ ಕಟ್ ಮಾಡೋದು ಬ್ಲೌಸು, ಡ್ರೆಸ್ಸು ಎಲ್ಲ. ನಿಮಗೆ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿರಿ. ನನಗೆ ಎಷ್ಟು ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಈ ಥರ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು ನಿಮಗೆ. ಒಂದು ಸ್ವಲ್ಪ ಇದು ಫಾಸ್ಟ್ ಮಾಡಿದ್ದೀನಿ ವಿಡಿಯೋ ಇದು. ಈಗ ಇಲ್ಲಿ ಟಕ್ಸೂ ಹಾಕಿದ್ದೀನಿ. ಇಲ್ಲಿ ಹೊಲಿಬೇಕು ಫ್ರೆಂಡ್ಸ್. ಈಗ ಸಾರಿ ಮೇಲೆ ಇದು ತೋಳಿಗೆ ಬಟ್ಟೆ ಇಷ್ಟಿರೋದು ಅಂತ ಹೇಳ್ತಾ ಇರೋದು. ಈಗ ಇದು ಕಟ್ ಮಾಡಿ ಸೀರೆ ಮೇಲೆ ಹಾಕ್ತೀನಿ. ಸೀರೆ ಬಟ್ಟೆ ಇದೆಯಲ್ಲ, ಅದು ಬ್ಲೌಸಿಂದು, ಅದ್ರ ಮೇಲೆ ಹಾಕಿಬಿಡ್ತೀನಿ. ಆಮೇಲೆ ಕಟ್ ಮಾಡ್ತೀನಿ ಫ್ರೆಂಡ್. ಫಸ್ಟ್ ಈ ಪಟ್ಟಿ ಕಟ್ ಮಾಡ್ಕೊತೀನಿ. ಈ ಪಟ್ಟಿ ಮತ್ತು ತೋಳಿಂದ ಅದನ್ನೆಲ್ಲ ಮಾರ್ಕ್ ಮಾಡಿದ್ದೀನಲ್ಲ, ಅದೆಲ್ಲ ಕಟ್ ಮಾಡ್ತೀನಿ. ಬರೀ ನೆಕ್ ಒಂದು, ಶೋಲ್ಡರ್ ಒಂದು ಕಟ್ ಮಾಡಲ್ಲ. ಒಬ್ಬೊಬ್ಬರಿಂದ ಬ್ಲೌಸ್ ಈ ಥರ ರೌಂಡ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಇದು ಕೆಳಗಿನ ಪಟ್ಟಿ ಇದು, ಆದರೆ ಇವ್ರದ್ದು ಆ ಥರ ಇಲ್ಲ. ಇಲ್ಲಿ ನೋಡ್ರಿ, ಕಟ್ ಮಾಡಿದ್ದೀನಿ. ಈಗ ಇದೆಲ್ಲ ಒಂದು ಪಿನ್ ಹಚ್ಚಿ ಫಿಕ್ಸ್ ಮಾಡಿಬಿಡ್ತೀನಿ. ಸೀರೆದು ಬ್ಲೌಸ್ ಪಿನ್ಸ್ ಇದೆಯಲ್ಲ ಸೀರೆದಲ್ಲಿ, ಅದರಲ್ಲಿ ಹಾಕಿ ಕಟ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ನಾನು ಅಲ್ಲಿ ಸೀರೆ ಇದೆ ಮೇಲೆ, ನೋಡ್ರಿ ಕಟ್ ಮಾಡ್ತಾ ಇರೋದು ಬ್ಲೌಸ್ ಪೀಸು. ಎಷ್ಟು ಬೇಕು ಅಷ್ಟು. ನಾನು 1 ಮೀಟರ್ ತೊಗೊಳ್ಳಲ್ಲ ಫ್ರೆಂಡ್, ಒಂದು 35 ಇಂಚ್ ತೊಗೊತೀನಿ. ಇಲ್ಲಾಂದರೆ 30 ಇಂಚ್ ಅಷ್ಟು ಬಟ್ಟೆ ತೊಗೋತೀನಿ ಫ್ರೆಂಡ್ಸ್. ಇದಕ್ಕೆ ಒಂದು ಸ್ವಲ್ಪ 35 ಇಂಚ್ ಬೇಕು, ಅದಕ್ಕೆ ತೆಗಿತಾ ಇದ್ದೀನಿ. ಇಲ್ಲಿ ಮಾರ್ಕ್ ಹಾಕಿದ್ದೀನಿ, ಅಲ್ಲಿಂದ ಅಲ್ಲಿಗೆ ಇಲ್ಲಿ ಬಂದಿದೆ 35. ಇಲ್ಲಿ ನೋಡಿದ್ರಿ ಕೆಳಗಡೆ ಹಿಂಗೆ ಬರ್ತಾಯಿದೆ. ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಅದರಲ್ಲಿ ಪಿನ್ ಅಟ್ಯಾಚ್ ಮಾಡಿದ್ದೀನಿ. ಈಗ ಇದು ಕಟ್ ಮಾಡಿಬಿಡ್ತೀನಿ. ಹೊಲಿಬೇಕು. ಆಮೇಲೆ ಕೂರ್ತೀನಿ ಫ್ರೆಂಡ್. ಮಧ್ಯಾಹ್ನ ಆಯಿತು, ಈಗ ಊಟ ಮಾಡಿ ಕೂರ್ತೀನಿ ನಾನು. ಬಟ್ ಇದು ಬ್ಲೌಸ್ ಹೊಲಿಬೇಕಲ್ಲ, ಅದಕ್ಕೆ. ಇಲ್ಲಿ ನೋಡ್ರಿ, ಈಗ ಬ್ಲೌಸ್ ಪೀಸ್ ಕಟ್ಟಾಯಿತು, ಬ್ಲೌಸು ಕಟ್ಟಾಯಿತು, ಸೀರೆ ಹೊಲಿಬೇಕು. ಈಗ ಮಿಷಿನ್ ಮೇಲೆ ಇಡ್ತಾ ಇದ್ದೀನಿ. ಊಟ ಆದಮೇಲೆ ಹೊಲಿಬೇಕು ಫ್ರೆಂಡ್ಸ್. ಆ ಥರ ಯೋಚನೆ ಮಾಡಿದೆ ನಾನು, ಊಟ ಆದಮೇಲೆ ಕೂರನ ಹೊಲಿಬೇಕು ಅಂತ. ಆದರೆ ಊಟ ಆಯಿತು, ಕರೆಂಟು ಹೋಯಿತು ಫ್ರೆಂಡ್. ಇದು ಕರೆಂಟಿನ ಮೋಟ್ರು ಇದೆ ಮಿಷಿನ್ನಲ್ಲಿ, ಅದರಲ್ಲೇ ಹೊಲಿಯೋದು. ಯಾಕಂದರೆ ಹೊಸ ಮಿಷಿನ್ನು ಒಂದು ಸ್ವಲ್ಪ ಟೈಟ್ ಇದೆ ಫ್ರೆಂಡ್. ಇಲ್ಲಿ ನೋಡ್ರಿ, 3 ಗಂಟೆಗೆ ಊಟ ಮಾಡ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ ಇವತ್ತಿನ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್.